ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದೀಗ ತುಳಸಿ ಕಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ದಂಗಲ್ ಪ್ರಾರಂಭವಾಗಿದೆ. ಅಪಾರ್ಟ್ಮೆಂಟ್ನ ಆವರಣದಲ್ಲಿ ಇರುವ ತುಳಸಿ ಕಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಜನ ಇದೀಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಹಾಗಾದ್ರೆ ತುಳಸಿ ಕಟ್ಟೆಗೆ ಅವಕಾಶ ಇಲ್ವಾ? ಹೊಸದೊಂದು ಪ್ರಶ್ನೆ ಇದು. ಹಿಂದೂಗಳು ತುಳಸಿ ಕಟ್ಟೆ ನಿರ್ಮಾಣ ಮಾಡುವಂತಿಲ್ವಾ? ಅಪಾರ್ಟ್ಮೆಂಟ್ನಲ್ಲಿ ತುಳಸಿ ಕಟ್ಟೆ ತೆರವಿಗೆ ಪಟ್ಟು ಹಿಡಿದು ಕೂತಿದ್ದಾರೆ ಕೆಲ ಜನ. ಯಲಹಂಕದ ಮಾರಸಂದ್ರದ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿರೋದು. ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಅಪಾರ್ಟ್ಮೆಂಟ್ ತುಳಸಿ ಕಟ್ಟೆ ತೆರವು ಮಾಡಬೇಕು ಅಂತ ಹೇಳಿ ಇದೀಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯಲಹಂಕದ ಮಾರಸಂದ್ರದ ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಅಪಾರ್ಟ್ಮೆಂಟ್ ಇದು. ತುಳಸಿ ಕಟ್ಟೆ ತೆರವು ಮಾಡಬೇಕು ಅಂತ ಹೇಳಿ ಮುಸ್ಲಿಂ ನಿವಾಸಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಹಿಂದೂ ನಿವಾಸಿಗಳಿಂದ ಈ ತುಳಸಿ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳವರೆಗೂ ತಲುಪಿದೆ ಇದೀಗ ಈ ತುಳಸಿ ಕಟ್ಟೆ ವಿವಾದ. ನೀವು ತುಳಸಿ ಕಟ್ಟೆ ಕಟ್ಟಿದ್ರೆ ನಮಗೆ ಮುಸಲ್ಮಾನರಿಗೆ ಮಸೀದಿ ಕಟ್ಟಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅಲ್ಲಿರುವ ಮುಸ್ಲಿಂ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಲ್ಲೇ ಇರುವ ನಮ್ಮ ಪ್ರತಿನಿಧಿ ದಿವತ್ ನೀಡ್ತಾ ಹೋಗ್ತಾರೆ. ದಿವತ್, ಏನಿದು ಹೊಸ ರೀತಿಯ ವಿವಾದ? ತುಳಸಿ ಕಟ್ಟೆ ಇದ್ರೆ ನಮಗೆ ಮಸೀದಿ ಕಟ್ಟಲಿಕ್ಕೂ ಅವಕಾಶ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಅಂತ ಏನ್ ನಡೀತಿದೆ ಅಪಾರ್ಟ್ಮೆಂಟ್ ನಲ್ಲಿ? ನೋಡಿ ಸ್ಮಿತಾ ರಂಗನಾಥ್, ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಕುತಂತ್ರ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ ರೀತಿಯಾದಂತಹ ಶಾಂತಿಗೆ ಭಂಗ ತರುವಂಥ ಕೆಲಸ ಯಾವತ್ತೂ ಆಗಿಲ್ಲ. ನೋಡಿ, ಮರಗಳನ್ನು ಗಮನಿಸ್ತಾ ಇದ್ದೀರಾ, ಬಿಲ್ವ ಪತ್ರೆ ಮರ, ಮತ್ತೆ ಪಟ್ಟಂತ ಈ ಕಡೆ ನೋಡ್ಬೋದು ನೀವು ಅರಳಿ ಕಟ್ಟೆ, ಅರಳಿ ಮರ ಇದೆ, ಮತ್ತೆ ಬೇವಿನ ಮರ ಇದೆ. ಇವೆಲ್ಲ ಮರಗಳನ್ನು ಕೂಡ ನೀವು ನೋಡ್ತಾ ಇದ್ರೆ ಈ ಕಡೆ ಬನ್ನಿ ಮರ ಇದೆ. ಇವೆಲ್ಲವೂ ಕೂಡ ಹಳೆ ಮರಗಳು, ಅಂದರೆ ಸುಮಾರು ಹಿಂದಿನ ಕಾಲದಿಂದಲೂ ಅಂದರೆ ಹಿರಿಯರು ಕೂಡ ಆಚರಣೆ ಮಾಡ್ಕೊಂಡು ಬಂದಂಥ ಮರಗಳು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಅಪಾರ್ಟ್ಮೆಂಟ್ ಅವ್ರನ್ನ ಪರ್ಮಿಷನ್ ತೆಗೆದುಕೊಂಡು ಒಂದು ರೀತಿಯಲ್ಲಿ ಇಲ್ಲಿ ಶಾಂತಿಯುತವಾದಂಥ ಸ್ಥಳದಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಕೂತ್ಕೊಳ್ಳಿಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಒಂಚೂರು ಅಟ್ಮಾಸ್ಫಿಯರ್ ಚೆನ್ನಾಗಿರಲಿ ಅಂತೇಳಿ ಇಲ್ಲಿ ಯಾವುದೇ ಗುಡಿಯನ್ನು ಕಟ್ಟಿಲ್ಲ, ಏನೂ ಇಲ್ಲ. ಕೇವಲ ಈ ಒಂದು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಮಾತ್ರ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಮುಸ್ಲಿಮ್ಸ್ ಆಗಲಿ ಯಾವುದೇ ಕ್ರಿಶ್ಚಿಯನ್ಸ್ ಆಗಲಿ ಇಲ್ಲಿ ವಾಸ ಮಾಡುತ್ತಿರುವಂಥ ಯಾರೂ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ತೆಗೆಸಬೇಕು, ನಾವು ಇಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡ್ತೀವಿ, ಇವೆಲ್ಲವೂ ಕೂಡ ಸುಳ್ಳು. ಇಲ್ಲಿರುವಂಥ ಜನ ಆರೋಪ ಮಾಡ್ತಿರೋದು ಏನು ಅಂತಂದರೆ, ಈಗ ಬಂದಿರುವಂಥ ಒಬ್ಬ ಮತಾಯಿ ಅಂತ ಹೇಳಿ ನಿವೃತ್ತ KS ಅಧಿಕಾರಿ ಅಂತೆ, ಆ ವ್ಯಕ್ತಿ ಈ ರೀತಿಯಾದಂಥ ಒಂದು ಷಡ್ಯಂತ್ರವನ್ನು ರೂಪಿಸಿ ಇಲ್ಲಿ ಜನಗಳ ನಡುವೆ ಧರ್ಮಗಳ ನಡುವೆ ತಂದಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಇದ್ವಿ, ಯಾವುದೇ ನೋಡಿ ಇಲ್ಲಿ ಮುಸ್ಲಿಮ್ಸ್ ಇರುವಂಥ ಮನೆಯಲ್ಲಿ ಇವರು ಕೂಡ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿರ್ತಾರೆ, ಶಾಂತಿಯುತವಾಗಿರ್ತಾರೆ, ಯಾರು ಕೂಡ ಆಕ್ಷೇಪ ಮಾಡಿಲ್ಲ. ಇದು 100ಕ್ಕೆ 100ರಷ್ಟು ಶುದ್ಧ ಸುಳ್ಳು. ಅದನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಇಲ್ಲಿರುವಂಥ ಜನರ ಹತ್ರ ನಾನು ಹೇಳ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ನಿಜಕ್ಕೂ ಕೂಡ ಇಲ್ಲಿ ಮುಸ್ಲಿಮ್ಸರು ಆಕ್ಷೇಪ ಮಾಡಿದ ನಿಜಾನ? ಇದು ಸತ್ಯಕ್ಕೆ ದೂರವಾದ ಮಾತು ಸರ್. ನಾವು ಇಲ್ಲಿ 10 ವರ್ಷದಿಂದ ನಾನು ವಾಸ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಇಲ್ಲೇ ಮುಸ್ಲಿಮ್ಸ್ ಅಧ್ಯಕ್ಷರವ್ರು, ಆ್ಯಕ್ಚುಲಿ ಪ್ರೆಸಿಡೆಂಟ್ರಿಗೆ ಹಿಂದೆ ಎಕ್ಸ್ ಪ್ರೆಸಿಡೆಂಟ್ರಾಗಿದ್ದರು. ಅವರು ಸಹ ಈಗ ಕಾಮ್ ಆಗಿದ್ದಾರೆ. ಯಾವ ಜಾತಿ ಧರ್ಮದ್ದು ಇಲ್ಲಿ ವಿರೋಧವಿಲ್ಲ. ಯಾರು ಸಹ ಇದುವರೆಗೂ ಈ ಕಟ್ಟೆಗೆ ಸಂಬಂಧ ಪರವಾಗಿ ಯಾರೂ ಅಪೋಸ್ ಮಾಡಿಲ್ಲ. ಈ ಮತಾಯಿ ಅನ್ನೋ ಒಂದು ವ್ಯಕ್ತಿ ಈಗ ಒಂದು ವಾರದಿಂದ ಕಿರಿಕ್ ಮಾಡ್ತಾ ಇರೋದು ಕಾರಣ ಏನು ಅಂದರೆ ಗೊತ್ತಿಲ್ಲ ನಮಗೆ. ಆದರೆ ಅವ್ರದ್ದು ಒಂದು ತಪ್ಪಿದೆ. ಏನಂದರೆ ಈ ಅಪಾರ್ಟ್ಮೆಂಟಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನು ಮಾಡಬಾರ್ದು ಅಂತ ಇದ್ದರೂ ಕೂಡ ಆಯಪ್ಪ ತಂದೆ ಆದ ಒಂದು ಸ್ಕೂಲನ್ನು ಓಪನ್ ಮಾಡಿ, ಈಗ ನಾವು ಯಾರು ಎಲ್ಲ ಹಿಂದೂಗಳು ಎಲ್ಲ ಜಾತಿಯವರು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆದರೆ ಯಾವ ಕಾರಣಕ್ಕೋಸ್ಕರ ಈ ತುಳಸಿ ಕಟ್ಟೆನ ಇದರಿಂದ ಏನು ಸಿಗುತ್ತೆ ಅಂತ ಅವರಿಗೆ ಏನಕ್ಕೋಸ್ಕರ ಏನು ಸಿಗುತ್ತೆ ಅಂತಲೇ ಅದು ಅಯ್ಯಪ್ಪನಿಗೆ ಕೇಳಬೇಕಾಗಿದೆ ನಾವೆಲ್ಲರೂ. ಅಯ್ಯಪ್ಪಗೆ ಇದರಿಂದ ಏನು ಸಿಗುತ್ತೆ, ಏನು ಇದರಿಂದ ಅವನಿಗೆ ಆಗಿರಲ್ಲ ನಾಶ ಏನು, ತಪ್ಪೇನಾಗಿದೆ ಅನ್ನೋದನ್ನ ನಾವು. ಮೇಡಮ್, ನಾನು ಮತ್ತೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಆಗ್ಲೂ ಬಂದು ಮಾತಾಡಿಸ್ತೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮುಸ್ಲಿಮರಾಗಲಿ ಅಥವಾ ಬೇರೆ ಯಾವುದೇ ಅನ್ಯ ಧರ್ಮದವರು ಇದಕ್ಕೆ ಆಕ್ಷೇಪ ಮಾಡಿದ್ದಾರಾ ಮಾಡಿಲ್ವಾ? ಖಂಡಿತ ಇಲ್ಲ. ಎಲ್ಲ ಖುಷಿಯಿಂದ ಪ್ರತಿ ಶುಕ್ರವಾರ, ನಮ್ದು ಇಲ್ಲೇ ಮನೆ ಇರೋದು, ಪ್ರತಿ ಶುಕ್ರವಾರ ನಿಂತ್ಕೊಂಡು ನೋಡೋದಕ್ಕೆ ಖುಷಿ ಅನ್ಸುತ್ತೆ. ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲರೂ ಕುತ್ಕೊಂಡಿರ್ತಾರೆ, ಆರಾಮಾಗಿ ಒಂಥರ ಪೀಸ್ ಆಫ್ ಮೈಂಡ್ ಏನಾದ್ರು ಸಿಗ್ಬೇಕಂತ ಅಂದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಬಂದು ಅವರು ಪ್ರಸಾದ ಇಸ್ಕೊಂಡು ಹೋಗ್ತಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿ. ಓಕೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು 10 ವರ್ಷದಿಂದ ಇದ್ದೇವೆ. ಈ 10 ವರ್ಷದಲ್ಲಿ ನೀವು ನೋಡಿದ್ರಾ? ಏನು ಪ್ರಾಬ್ಲಮ್ ಏನಿಲ್ಲ ಸರ್. ನೆಕ್ಸ್ಟ್ ಓಕೆ ಆಯ್ತು. ಹೇಳಿ ಏನೇ ಸರ್, ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಇಲ್ಲಿ 6 ರಿಂದ 7 ವರ್ಷ ಆಯ್ತು. ಏನಿದು ಸಮಸ್ಯೆ ಪಟ್ಟಂತ? ಏನು ಇಲ್ಲ ಸರ್, ಸಮಸ್ಯೆ ಏನಿಲ್ಲ. ಒಂದೇ ಒಂದು ಆಗ್ ಬರ್ತಾ ಇಲ್ಲ ಅವರಿಗೆ.
ಅಂದರೆ ಯಾವುದೋ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಈ ಸೆನ್ಸಿಟಿವ್ ಮ್ಯಾಟ್ರನ್ನ ಅಡ್ಡ ಇಟ್ಕೊಂಡು ಇದನ್ನು ಹೊಡೆದ್ರೆ ಎಲ್ಲ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗೊತ್ತಲ್ಲ, ಹಿಂದೂ ಮುಸ್ಲಿಂ ಅಂತ. ಹಿಂದೂ ಮುಸ್ಲಿಂ ಜಗಳ ಇಲ್ಲ, ಫೈಟ್ ಇಲ್ಲ, ಏನೂ ಇಲ್ಲ. ದಯವಿಟ್ಟು ನಂದು ಒಂದೇ ರಿಕ್ವೆಸ್ಟು, ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಅಣ್ಣ ತಮ್ಮರ ಥರನೇ ಇದೀವಿ. ಪ್ರತಿ ತಿಂಗಳು ಎಲ್ಲ ಹಬ್ಬ ನಡೆಯುತ್ತೆ, ಅವ್ರ ಜೊತೆಗೆ ನಾವಿರ್ತೀವಿ, ನಮ್ಮ ಜೊತೆಗೆ ಅವ್ರು ಇರ್ತಾರೆ. ಯಾವುದೇ ಥರದ ಕೋಮುಗಲಭೆ, ಜಾತ್ಯತೀತ ಏನೂ ಇಲ್ಲ. ಬಟ್ ಈ ತುಳಸಿ ಕಟ್ಟೆಯನ್ನು ಕಟ್ಟಿರೋದು ನಾವು ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. ಈ ಮರಗಳನ್ನು ನೀವು ನೋಡಿದ್ದೀರಾ, ಮೊದಲೇ ನೋಡಿದ್ದೀರಾ. 40-50 ವರ್ಷಗಳ ಹಳೆ ಮರಗಳಿವೆಲ್ಲ. ಮೊದಲೇ ಇಲ್ಲಿ ಅರಳಿ ಮರ ಇದೆ, ಬೇವಿನ ಮರ ಇದೆ, ಬನ್ನಿ ಮರ ಇದೆ, ಬಿಲ್ವಪತ್ರ ಮರ ಇದೆ. ಈಗ ಮತಾಯಿ ಅನ್ನೋರು ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಅದು ಗೊತ್ತು.